ನಮ್ರತಾ ಗೌಡ ಅವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಬಂದವರು. ನಂತರ ನಾಯಕಿಯಾದರು. ನಾಗಿನಿ 2 ಧಾರಾವಾಹಿಯಲ್ಲಿ ನಟಿಸಿ ಜನಪ್ರಿಯತೆ ಪಡೆದರು. ಬಿಗ್ ಬಾಸ್ ಅವರ ಖ್ಯಾತಿಯನ್ನ ಹೆಚ್ಚಿಸಿದೆ. ಈಗ ನಮ್ರತಾ ಅವರು ಬಣ್ಣದ ಲೋಕದ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿದ್ದಾರೆ. ನಮ್ರತಾ ಗೌಡ ಅವರ ಸ್ವಭಾವ ತುಂಬಾನೇ ಡಿಫರೆಂಟ್. ಅವರು ಎಲ್ಲರ ಜೊತೆಗೂ ಅಷ್ಟಾಗಿ ಬೆರೆಯುವುದಿಲ್ಲ. ಅವರು ಬಿಗ್ ಬಾಸ್ಗೆ ಹೋದಾಗ ಮೈಕಲ್ ಹಾಗೂ ವಿನಯ್ ಜೊತೆ ಮಾತ್ರ ಹೆಚ್ಚು ಅನ್ಯೋನ್ಯವಾಗಿದ್ದರು. ಅವರನ್ನ ಹೆಚ್ಚು ನಂಬುತ್ತಿದ್ರು. ಉಳಿದವರ ಜೊತೆ ಅವರು ಅಂತರ ಕಾಯ್ದುಕೊಂಡಿದ್ರು. ನಿಜ ಜೀವನದಲ್ಲೂ ಕೂಡ ನಮ್ರತಾ ಗೌಡ ಇರೋದು ಹೀಗೆ. ಅದಕ್ಕೆ ಇಂಡಸ್ಟ್ರಿಯಲ್ಲಿ ಆದ ಅನುಭವಗಳೇ ಕಾರಣ. ನಮ್ರತಾ ಗೌಡ ಅವರು ಬಾಲನಟಿಯಾಗಿ ಚಿತ್ರರಂಗಕ್ಕೆ ಬಂದವರು. ನಂತರ ನಾಯಕಿಯಾದರು. ನಾಗಿನಿ 2 ಧಾರಾವಾಹಿಯಲ್ಲಿ ನಟಿಸಿ ಜನಪ್ರಿಯತೆ ಪಡೆದರು. ಬಿಗ್ ಬಾಸ್ ಅವರ ಖ್ಯಾತಿಯನ್ನ ಹೆಚ್ಚಿಸಿದೆ. ಈಗ ನಮ್ರತಾ ಅವರು ಬಣ್ಣದ ಲೋಕದ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ಗೆಳೆಯರನ್ನ ಮಾಡಿಕೊಳ್ಳುವಂತಿಲ್ಲ ಎಂದು ಹೇಳಿದ್ದಾರೆ. ರ್ಯಾಪಿಡ್ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ನಮ್ರತಾ ಮಾತನಾಡಿದ್ದಾರೆ. ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬಾನೇ ಚಿಕ್ಕದು. ಹಾಯ್ ಬಾಯ್ ಅನ್ನೋರು ತುಂಬಾ ಜನ ಇದ್ದಾರೆ. ಆದರೆ ಆಪ್ತರು ಅಂತ ಇರೋರು 6-7 ಮಂದಿ ಮಾತ್ರ. ಈ ಇಂಡಸ್ಟ್ರಿ ಫ್ರೆಂಡ್ಸ್ ಮಾಡಿಕೊಳ್ಳೋ ಜಾಗ ಅಲ್ಲ. ನನ್ನ ಕಾಂಪಿಟೇಟ್ ನೋಡಿದ್ರೆ ನನಗೆ ಇನ್ಸೆಕ್ಯೂರ್ ಅನ್ಸಲ್ಲ. ಯಾವಾಗಲೂ ಜಲಸ್ ಫೀಲ್ ಆಗಲ್ಲ. ಆದರೆ ಎಲ್ಲರಿಗೂ ಇದೇ ರೀತಿ ಆಗುವುದಿಲ್ಲ ಎಂದಿದ್ದಾರೆ ನಮ್ರತಾ. ಯಾವುದೇ ಇಂಡಸ್ಟ್ರಿಗೆ ಹೋದರೂ ತುಳಿದು ಮೇಲೆ ಬರೋಕೆ ಪ್ರಯತ್ನಿಸುವವರು ಕೆಲವರು ಮಾತ್ರ ಇರ್ತಾರೆ. ಬಣ್ಣದ ಲೋಕದಲ್ಲಿ ಇದು ಸ್ವಲ್ಪ ಹೆಚ್ಚೇ ಇದೆ ಅನ್ನೋದು ಕೆಲವರ ಆರೋಪ. ನಮ್ರತಾ ಗೌಡ ಅವರಿಗೆ ಈ ಬಗ್ಗೆ ಅನುಭವ ಆಗಿದೆ. ಈ ಇಂಡಸ್ಟ್ರಿಯಲ್ಲಿ ತುಳಿದು ಮೇಲೆ ಬರೋಕೆ ನೋಡ್ತಾರೆ. ಅದೆಲ್ಲ ಅನುಭವಿಸಿದ್ದೇನೆ. ಟ್ರೂ ಆಗಿ ನನ್ನ ಬೆಂಬಲಿಸುವವರನ್ನ ಮಾತ್ರ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತೇನೆ. ಎಲ್ಲವನ್ನ ಖಾಸಗಿಯಾಗಿ ಇಡುತ್ತೇನೆ ಎಂದಿದ್ದಾರೆ ನಮ್ರತಾ.